ಇದೊಂದು. ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಈ ಈರಣ್ಣ ಕಡಾಡಿ ವೈಯಕ್ತಿಕವಾಗಿ ಒಳ್ಳೆಯ ಮನಸ್ಸದಂಥ ವ್ಯಕ್ತಿ, ರೈತ ಪರ ಇದ್ದಂಥವ್ರು, ಸ್ವತಃ ರೈತರ ಆಗಿ ಬದುಕನ್ನು ಕಳೆದಂಥವ್ರು. ಅವ್ರಿಗೂ ಗೊತ್ತದ ಎಷ್ಟು ಖರ್ಚು ಏನಿಲ್ಲ ಅಂತೇಳಿ. ಆದರೂ ಒಂದು ಪಾರ್ಟಿಗೆ ಬಂದಿರೋದ್ರಿಂದ ಆ ಪಾರ್ಟಿಯ ಸಿದ್ಧಾಂತದ ಮೇಲೆ ಪ್ರಭಾವ ಹೋಗೋದ್ರಿಂದಾಗೆ ಸಹಜವಾಗಿ ಅವ್ರ ಪಾರ್ಟಿಗೆ ಒಂದಿಷ್ಟು ಏನೋ ಬಂದ್ರೆ ಆಳೆದಾಗ ಅವರು ಪಾರ್ಟಿಯ ವಿರೋಧವಾಗಿ ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೊರಗೆ ಬರಲಿಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಎಂ ಪಿ ಪಾಟೀಲರು ಕೂಡ. ಅಂದರೆ ನಾವು ಹೇಳೋದು ಇಷ್ಟ, ಈ ಪೊಲಿಟಿಕಲ್ ಪಾರ್ಟಿ ಜನರು ಬರಲಿ ಹೋಗಲಿ, ಬಟ್ ಇವರನ್ನು ಇಂಟೆನ್ಷನ್ ಇಟ್ಕೊಂಡು, ಇವ್ರನ್ನ ದೃಷ್ಟಿ ಇಟ್ಕೊಂಡು, ಇವ್ರು ಬರಲಪ್ಪ ನಮ್ಮಲ್ಲಿ ಅಂತ ದೃಷ್ಟಿಕೊಂಡು ಇಟ್ಕೊಂಡು ಹೊರಟ್ರೆ ಇಂದೆಲ್ಲ ನಾಳೆ ಈ ಪೊಲಿಟಿಕಲ್ ಪಾರ್ಟಿ ಒಳಗೆ ಹೋಗ್ಕೊಂಡು ಈಗ ಆಯ್ತಲ್ಲ, ನಿಮಗೆ ಗೊತ್ತದ ಈ ದೆಹಲಿಯಲ್ಲಿ ನಡೆದಂತಹ ಒಂದು ಅಣ್ಣಾ ಹಜಾರೆ ಮೂಮೆಂಟ್ ಎಂಥ ದೊಡ್ಡ ಮೂಮೆಂಟ್ ಆಗಿತ್ತಂದ್ರೆ ಭ್ರಷ್ಟಾಚಾರದ ವಿರೋಧವಾಗಿ ಅದು ಕೊನೆಗೆ ಯಾರಿಗೆ ಬಲಿ ಆಯ್ತಪ್ಪ ಅಂದರೆ RS ಜನ ಸೇರಿಕೊಂಡು ಅದನ್ನು ಮೋದಿಯವರ ಒಬ್ಬ ಈ ದೇಶದ ಪ್ರಧಾನಿ ಆಗೋಕ್ಕೆ ಹಾದಿಯಾಗಿ ಬಿಡ್ತು ಅನ್ನೋದನ್ನು ನಾವು ಇತಿಹಾಸ ಪುಟಗಳಿಂದ ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮೂಲತಃ ಇದಕ್ಕೆ ಪೂರ್ವದಲ್ಲೇ ಜಯಪ್ರಕಾಶ್ ನಾರಾಯಣ ಅವರು ಮೂಮೆಂಟ್ ಮಾಡಿದ್ರು. ಆ ಸಂದರ್ಭದಲ್ಲೂ ಸಹಿತ ಇಂದಿರಾ ಗಾಂಧಿ ಅವ್ರ ಹಣ್ಣಿಯಲ್ಲೇ ಅಲ್ಲಿದ್ದಂಥದ್ದು ಈ ಒಂದು RSS ಜನರು ಇದ್ರು ಅನ್ನೋದು ಮರಲಿಕ್ಕೆ ಆಗೋದಿಲ್ಲ ಅಂತ. ಇದರರ್ಥ RSS ಕೆಟ್ಟದ್ದು ಒಳ್ಳೆಯದು ಗೊತ್ತಿಲ್ಲ. ಈಗ 11 ವರ್ಷದ ಆಡಳಿತ ನೋಡಿದಾಗ ಕಾಂಗ್ರೆಸ್ಗಿಂತಲೂ ಏನು ಭಿನ್ನವಾದ ಆಡಳಿತರು ಕೊಟ್ಟಿದ್ದಾರಪ್ಪ ಅನ್ನೋದಕ್ಕೆ ಪ್ರಶ್ನೆ ಮಾಡಿಕೊಂಡಾಗ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಮನರೇಗಾಗೆ ಪ್ರತಿ ಬಡವರಿಗೆ 15 ಲಕ್ಷ ರೂಪಾಯಿ ಕೊಡ್ತಾನೆ ಅಂತ ಹೇಳಿದರು ಅವರು, ಅಭ್ಯುದಯಕ್ಕೆ. ಅದು ಆಗಲಿಲ್ಲ. ಮತ್ತು ಕಪ್ಪು ಹಣ ಹೊರಗಿನ ತೊಗೊಂಬರ್ತೀವಿ ಅಂತ ಹೇಳಿದ್ರು, ಇವತ್ತಿಗೂ ಇಲ್ಲ. ಅಂದರೆ ಇದ್ರ ಅರ್ಥ ಏನಪ್ಪ ಅಂತಂದರೆ ಫೇಲ್ಯೂರ್ ಅಟರ್ಲಿ ಅವರು ಇನ್ನೊಂದು ಕಾಂಗ್ರೆಸ್ ಇನ್ನೊಂದು ರೂಪಣ BJP ಅಂತ ನಾವು ಸ್ಪಷ್ಟವಾಗಿ ಯಾವುದೇ ಬಿಡಲು ಹೇಳಬೇಕಾಗಿದೆ. ಆದರೆ ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಮೂಮೆಂಟನ್ನು ತಮಗೆ ಸದುಪಯೋಗ ಮಾಡಿಕೊಂಡ್ರು ಅದು ಅಣ್ಣಾ ಹಜಾರೆ ಮೂಮೆಂಟ್ ಒಂದು ರೀತಿಯಿಂದ ದಂಡಿಗೆ ಹತ್ತೋದಕ್ಕೆ ಕಾರಣೀಕರ್ತರು ಇವರಾಗಿಬಿಟ್ರು ಅಂತ. ಅದನ್ನು ಹೇಳೋ ಉದ್ದೇಶ ನಾಳೆ ಇದು ಸಹಿತ ದೊಡ್ಡ ಒಳ್ಳೆ